ನೋಡಿ, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ JDSನ ಶಾಸಕರಾಗಿರುವಂಥ GT ದೇವೇಗೌಡ ಅವರು ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಮಾತುಗಳನ್ನು ಆಡಿದ್ದಾರೆ. GT ದೇವೇಗೌಡ ಅವರಿಗೆ ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಕೌಂಟರನ್ನು ಕೊಟ್ಟಿದ್ದಾರೆ. ನಾನು CM ರಾಜೀನಾಮೆ ಕೊಡಿ ಅಂತ ಕೇಳಲ್ಲ, ಅವರ ನಡವಳಿಕೆಯೇ ಡಿಮ್ಯಾಂಡ್ ಮಾಡ್ತಾ ಇದೆ ಅಂತ ಬೆಂಗಳೂರಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಕೇಳಿ. ಯಾವುದೇ ಕಾರಣಕ್ಕೂ ಅಂತರ ಕಾಯ್ಕೊಂಡಿಲ್ಲ. ನಾವು ಮೊನ್ನೆ ನೋಡಿದ್ವಲ್ಲ, ವೇದಿಕೆ ಮೇಲೆ ಕೂತ್ಕೊಂಡು ನಾವು ಅವರು ಮಾತಾಡಿ ಚೆನ್ನಾಗಿದ್ದೀವಲ್ಲ. ನಿಖಿಲ್ ಬಂದರು, ಪಕ್ಷದ ಸದಸ್ಯತ್ವಕ್ಕೆ ಹೋದೋ, ನೋಂದಣಿ ಮಾಡ್ದೋ, ಜೊತೆಲೇ ಇದ್ದೀವಲ್ಲ. ನಾನು ಪಕ್ಷದಲ್ಲಿರಲಿ ವಿರೋಧವಾಗಿರಲಿ GT ದೇವೇಗೌಡ ಹಿಂಗೆ ಇರೋದು ಯಾವಾಗಲೂ. ಏನು ಕಡೆಗಣಿಸೋಕೆ ಏನಿದೆ? ಈಗ ಅಧಿಕಾರ ಇದ್ದ ನಾನು FIRಗೆ ರಾಜೀನಾಮೆ ಕೇಳೇ ಇಲ್ವಲ್ಲ. ನಾನು FIR ಆಗಿರೋದಕ್ಕೆ ನಾನು ರಾಜೀನಾಮೆನೇ ಕೇಳಿಲ್ಲ. ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ. ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ಈ ಸರ್ಕಾರ ಹೇಗೆ ನಡೀತಾ ಇದೆ. ಈಗ ಮೊನ್ನೆ ನಡೆದಂಥ ಘಟನೆ, ಯಾವ ರೀತಿ ಅಧಿಕಾರಿಗಳ ಮುಖಾಂತರ ಸಾಕ್ಷಿಗಳನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ, FIR ಈಗ ನನ್ನ ಮೇಲೆ FIR ಇದೆಯಪ್ಪ, ನಾನು ಎಷ್ಟು ಸಲ ಹೇಳಲಿ? ನನ್ನ ಮೇಲೆ ಹಾಕಿರೋ FIR ಏನಿದೆ ನನ್ನ ಮೇಲೆ FIRನಲ್ಲಿ? ಇಲ್ಲ ದುಡ್ಡು ತೊಗೊಂಡಿದ್ದೀನೋ, ಇಲ್ಲ ಸರ್ಕಾರದಿಂದ ಏನಾದರೂ ಫೇವರ್ ಮಾಡ್ಕೊಂಡಿದ್ದೀನೋ ನನಗೆ ಸ್ವಂತಕ್ಕೆ? ಏನಿದೆ ಇದರಲ್ಲಿ? ನಂದು ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ಗಳು. ಅದ್ರ ಮೇಲೆ ಕೆಲವರು ಪಾಪ ಏನೋ ಹೋಗಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ. 15 ವರ್ಷದ್ದು ಇದೇನಿದೆ? ಈ ಡಿಸಿಷನ್ ಏನು ಇದು? ಯಾರ ಕಳ್ಳಂಗೊಂದು ಪಿಳ್ಳೆನವ ಅಂತ ಬೇವೆ ಸಾಕ್ಷಿ ಅಂತಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ನಾಡ ಹಬ್ಬ ವಿಶ್ವವಿಖ್ಯಾತ ದಸರಾಗೆ ಇವತ್ತು ವಿದ್ಯುಕ್ತ ಚಾಲನೆಯನ್ನು ಕೊಡಲಾಯಿತು. ದಸರಾ ಹಬ್ಬದ ಉದ್ಘಾಟನೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ JDS ಶಾಸಕ GT ದೇವೇಗೌಡ ಅವರು ಇವತ್ತು ತಮ್ಮ ಭಾಷಣದ ಸಂದರ್ಭದಲ್ಲಿ CM ಪರವಾಗಿ ಬ್ಯಾಟಿಂಗನ್ನು ಕೂಡ ಮಾಡಿದರು. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ GT ದೇವೇಗೌಡ ಅವರನ್ನು ಲೈವ್ ಸಂದರ್ಶನದಲ್ಲಿ ಸಾಕಷ್ಟು ಪ್ರಶ್ನೆಯನ್ನು ಕೂಡ ಮಾಡಿತ್ತು. ಆಗ ಮತ್ತೆ CM ಸಿದ್ದರಾಮಯ್ಯವರ ವಿಚಾರವಾಗಿ ಕೊಂಡಾಡಿದಂಥ GT ದೇವೇಗೌಡ ಅವರು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದರು. ತನಿಖೆ ವೇಳೆ CM ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ. ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯ ತಪ್ಪು ಗೊತ್ತಾಗ್ತಾ ಇಲ್ಲ. ನೇರವಾಗಿ ಸಿದ್ದು ತಪ್ಪು ಮಾಡಿದ್ದು ನಮಗೆ ಕಾಣುತ್ತಿಲ್ಲ ಅಂತೇಳಿ ಅವರನ್ನು ಸಮರ್ಥಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನು 5 ವರ್ಷ ಅಲ್ಲಾಡಿಸೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ನ ಅಲ್ಲಾಡಿಸಿದ್ರು ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸೋದಕ್ಕೆ ಆಗೋದಿಲ್ಲ. ನನ್ನನ್ನು ರಾಜಕೀಯವಾಗಿ ಮುಗಿಸಿಬಿಟ್ಟಿದ್ದಾರೆ. ನಾನು ಅಡ್ಜಸ್ಟ್ಮೆಂಟ್ ರೀತಿಯಲ್ಲಿ ಬದುಕ್ತಾ ಇದ್ದೀನಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ GT ದೇವೇಗೌಡ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಕೇಳ್ಕೊಂಬನ್ನಿ. ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ನಮಗೂ ಬದ್ಧ ವೈರಿ ಆಯಿತಾ. ಬಟ್ BJP ಅವ್ರು ನಾವು ಚೆನ್ನಾಗಿದ್ದೀವಿ, ಯಡಿಯೂರಪ್ಪನ ಜೊತೆ ಇದ್ದೆ, ನಾನು ದ್ವೇಷ ಮಾಡ್ಕೊಂಡಿಲ್ಲ. ಇವರೇ ನನ್ನ ಅಲ್ಲಿಂದ ಕರ್ಕೊಬಂದವರು, ಬರಬೇಕು ಅಂತ BJP ಬಿಡಿಸಿ ಕರ್ಕೊಬಂದವರು ಇವರೇ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ, ಅಧಿಕಾರ ಕೊಡಲಿಲ್ಲ ಅಂತ ನಾವು ಒಬ್ಬನೇ ಹೋಗಿದ್ದು ನೇರವಾಗಿ. ನಾನು ಒಬ್ಬನೇ ಹೋದೆ, ಯಾರೂ ಧೈರ್ಯ ಮಾಡಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲೇಬೇಕು, ಅಧಿಕಾರ ಕೊಟ್ಟಿಲ್ಲ ಅಂತ ಹೋದವನೇ ನಾನು ಒಬ್ಬಮ್ಮ. ರಾಜ್ಯದಲ್ಲಿ ಬೊಮ್ಮಾಯಿಯವರು ಇಲ್ಲ, ಬಚ್ಚೇಗೌಡರು ಇಲ್ಲ, ಯಾರು ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರ್ತಾರೋ ಇಲ್ಲವೋ ಗೊತ್ತಿಲ್ಲ. ಅವರು ಹೈಕಮಾಂಡು MLAಗಳು ಏನು ಒಪ್ಪಂದ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ, ಅಲ್ಲಾಡ್ತಾ ಇರ್ತದೆ, ಬಿದ್ದೋಗಲ್ಲ. JH ಪಟೇಲ್ರು ಹೇಳ್ತಿದ್ರು ವಿಧಾನಸೌಧದಲ್ಲಿ, ಆನೆ ಹೋಯ್ತಾ ಇದೆ, ನರಿ ಅಂತ್ಕೊಂಡು ನೋಡ್ತಾ ಇದೆ, ಬಿದ್ದೋಯ್ತದೆ ಅಂತ. ಅದು ಬೀಳೋದಿಲ್ಲ, ಇದು ನೋಡೋದು ತಪ್ಪಲ್ಲ ಅಂತ. ಅದು ಬೀಳ್ತದೆ ಅಂತಾರೆ. JH ಪಟೇಲ್ ಉದಾಹರಣೆ ವಿಧಾನಸೌಧದಲ್ಲಿ ಹೇಳಿದಾರಮ್ಮ. ಹಂಗೆ ಅದು ಅಲ್ಲಾಡ್ತಾ ಇರ್ತದೆ, ಅದು ಬೀಳೋದಿಲ್ಲಮ್ಮ. ಇವತ್ತು ಸಿದ್ದರಾಮಯ್ಯ ಯಾವತ್ತೂ ಕೂಡ ಫ್ಯಾಮಿಲಿನೂ ನೆಗ್ಲೆಕ್ಟು, ಈ ರೀತಿ ವ್ಯವಹಾರಗಳಲ್ಲೂ ಕೂಡ ಅವರು ಸರಿಯಾಗಿ ಮೂಡ ಬಗ್ಗೆ ಅದರ ಅರಿವೇ ಇಲ್ಲ ಅವ್ರಿಗೆ. ನನ್ನ ಅನುಭವದಲ್ಲಿ ಏನು ನಡೀತದೆ ಒಂದು ರಿವ್ಯೂ ಮಾಡೋಣ, ಉಸ್ತುವಾರಿ ಇದ್ದಾಗಲೂ ಕೂಡ ಅಲ್ಲಿ ಮಾಡಿಲ್ಲ ಅವರು. ಈ ಎಲ್ಲ ಕಾರಣಗಳಿಂದ ಇವತ್ತೇನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸ್ಟ್ರಿಕ್ಟಾಗಿ ಗಟ್ಟಿಯಾಗಿ
ಎನ್ಕ್ವೈರಿ ಇಡಿನೂ ಮಾಡಲಿ, CBIನೂ ಮಾಡಲಿ, ಲೋಕಾಯುಕ್ತನೂ ಮಾಡಲಿ ಅಮ್ಮ, ಆಗಬೇಕಮ್ಮ ಒಂದು ತನಿಖೆ. ನಾಡ ಹಬ್ಬ ವಿಶ್ವವಿಖ್ಯಾತ ದಸರಾಗೆ ಇವತ್ತು ಅದ್ಧೂರಿಯಾಗಿ ಚಾಲನೆಯನ್ನು ಕೊಡಲಾಯಿತು. ಚಾಲನೆ ಕೊಟ್ಟ ಬಳಿಕ ವೇದಿಕೆ ಮೇಲಿದ್ದಂಥ ಪ್ರತಿಯೊಬ್ಬರು ಕೂಡ ದಸರಾ ಹಬ್ಬವನ್ನು ಉದ್ದೇಶಿಸಿ ತಮ್ಮ ಭಾಷಣವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ JDS ಶಾಸಕ GT ದೇವೇಗೌಡ ಅವರು ಕೂಡ ತಮ್ಮ ಅಧ್ಯಕ್ಷ ಭಾಷಣದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನು ಚಾಮುಂಡಿ ವರಪುತ್ರ ಅಂತ ಕೂಡ ಅವರು ಕೊಂಡಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ. FIR ಬಿತ್ತು ಅಂದ್ರೆ ಯಾರು ಇರುವಂಗೇ ಇಲ್ಲ. BJP ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ ಜೈಲಿಗೆ ಹಾಕು ಅಂತ ಹೇಳಿದ್ಯಾ, ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಕೋಟಿ ಗೆದ್ದರೆ ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಹಿತಶತ್ರುಗಳಿಗೆ ಚಡ್ಡಿ ದೋಸ್ತ್ ಚಮಕ್. ಗೆಳೆಯನ ಪರ GT ದೇವೇಗೌಡ ಗಿಮಿಕ್. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ನಾಡಹಬ್ಬ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ JDS ಶಾಸಕ GT ದೇವೇಗೌಡ CM ಪರ ಬ್ಯಾಟ್ ಮಾಡಿದ್ದಾರೆ. ಗಣ್ಯರು, ಸಹಸ್ರಾರು ಜನರು ತುಂಬಿ ತುಳುಕುತ್ತಿದ್ದ ವೇದಿಕೆಯಲ್ಲೇ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ. ಸಿದ್ದರಾಮಯ್ಯ ಚಾಮುಂಡಿ ದೇವಿಯ ವರಪುತ್ರ ಅಂತ GTD ಕೊಂಡಾಡಿದ್ದಾರೆ. ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವರಲ್ಲ, ಮಗನೂ ನೋಡಿದವರಲ್ಲ, ಹೆಂಡತಿನೂ ನೋಡಿದವರಲ್ಲ. ನಮಗೆ ಗೊತ್ತಿದೆ ಚೆನ್ನಾಗಿ. ಈಗ ವಯಸ್ಸಾದ್ಮೇಲೆ ಏನೋ ಪ್ರೀತಿ ಬಂದಿದೆಯೋ ಏನೋ ಗೊತ್ತಿಲ್ಲ ನನಗೆ. ಅವರು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ವೀರೇಂದ್ರ ಪಾಟೀಲ್ ಇರಲಿ, ಕೆಂಗಲ್ ಹನುಮಂತನಿರಲಿ, ಹೆಗ್ಡೆ ಇರಲಿ, ದೇವೇಗೌಡರು ಇರಲಿ, ಯಾರೇ SM ಅವರು ಇರಲಿ, CM ರಾಜೀನಾಮೆ ನೀಡುವಂತೆ ಬೊಬ್ಬೆ ಹಾಕುತ್ತಿರುವ BJP JDS ನಾಯಕರಿಗೆ ಟಕ್ಕರ್ ಕೊಟ್ಟಿದ್ದಾರೆ JDSನ ಶಾಸಕ GT ದೇವೇಗೌಡ. FIR ಆದವರೆಲ್ಲ ರಾಜೀನಾಮೆ ಕೊಡಬೇಕಿಲ್ಲ, ರಾಜೀನಾಮೆ ಕೊಡುವಂತೆ ನ್ಯಾಯಾಲಯ ಹೇಳಿದ್ಯಾ ಅಂತ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರು. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ ಜೈಲಿಗೆ ಹಾಕು ಅಂತ ಹೇಳಿದ್ಯಾ, ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು? ಇಲ್ಲ ರಾಜ್ಯಪಾಲರು ಹೇಳಿದಾರ? ಇಲ್ಲ ಜೈಲಿಗೆ ಹಾಕಿ ಅಂತ ಹೇಳಿದಾರೆ? ಬೇರೆ ಕೆಲಸ ಇಲ್ವಾ ಮಾಡ್ಲಿಕ್ಕೆ, ಅಭಿವೃದ್ಧಿ ಕೆಲಸಗಳು? ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧವೂ ಶಾಸಕ GT ದೇವೇಗೌಡ ಗುಡುಗಿದ್ರು. ಕುಮಾರಸ್ವಾಮಿ ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಾ ಅಂತ ಕಿಡಿಕಾರಿದ್ರು. ಮಾಡಿಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಕೋಟಿ ಗೆದ್ದರೆ ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯದವ್ರು 136 ಜನ DK ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. JDS ಶಾಸಕ GTD ಭಾಷಣಕ್ಕೆ ಕೈ ಪಡೆ ಫಿದಾ. CM ಸಿದ್ದರಾಮಯ್ಯ ಪರ JDS ಶಾಸಕ GT ದೇವೇಗೌಡರು ಭಾಷಣಕ್ಕೆ ಕಾಂಗ್ರೆಸ್ ನಾಯಕರು ಫಿದಾ ಆದರು. ಶಿಳ್ಳೆ ಕೇಕೆ ಹಾಕಿದ್ದು. CM ಪರ ಬ್ಯಾಟಿಂಗ್ ಮಾಡಿ ಭಾಷಣ ಮುಗಿಸಿ ಬಂದ GTDಗೆ ಎದ್ದು ನಿಂತು ಗೌರವ ಸಲ್ಲಿಸಿದರು. CM ಸೇರಿ ವೇದಿಕೆಯಲ್ಲಿದ್ದ ನಾಯಕರು ದಿಲ್ ಖುಷ್ ಆದರು. ಹ್ಯಾಂಡ್ ಶೇಕ್ ಮಾಡಿ ಅಭಿನಂದಿಸಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.